ಬೆಂಗಳೂರಿನ ಕರಗಕ್ಕೆ ತನ್ನದೇ ಆದಂತಹ ಇತಿಹಾಸವಿದೆ. ಬೆಂಗಳೂರಿನ ಕರಗ ಶಕ್ತ್ಯೋತ್ಸವಕ್ಕೆ ಕ್ಷಣಗಣನೆ ಕೂಡ ಆರಂಭ ಆಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರವಾಸದಲ್ಲಿರುವಂತಹ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರು ಈ ಕರಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಹೌದು, ಬೆಂಗಳೂರಿನ ಐತಿಹಾಸಿಕ ಕರಗದ ಬಗ್ಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ವಿಶೇಷ ಪ್ರೀತಿ. HAL ವಿಮಾನ ನಿಲ್ದಾಣಕ್ಕೆ ಧರ್ಮರಾಯಸ್ವಾಮಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಚಲಕರಿ ನಾರಾಯಣಸ್ವಾಮಿ ಅವರನ್ನು ಕರೆಸಿಕೊಂಡು ಮಾತನಾಡಿದ್ದಾರೆ. ಬೆಂಗಳೂರು ಕರಗದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಶುಭ ಹಾರೈಸಿದ್ದಾರೆ ರಾಷ್ಟ್ರಪತಿಗಳು. ಮುಂದಿನ ದಿನಗಳಲ್ಲಿ ಭೇಟಿ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ಅಂಥೇಳಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು, ಈ ಬಾರಿ ಕರಗಕ್ಕೆ 12 ಲಕ್ಷ ಭಕ್ತರ ಬದಲಿಗೆ 30 ಲಕ್ಷ ಜನ ಬರಬಹುದು ಅಂಥೇಳಿ ಹೇಳಿದ್ದಾರೆ. ಗೌರವಾನ್ವಿತ ನಮ್ಮ ಭಾರತದ ರಾಷ್ಟ್ರಪತಿಗಳಾದಂತಹ ಶ್ರೀಮತಿ ದ್ರೌಪದಿ ಮುರ್ಮುರವರು ಅವರ ಕಚೇರಿಯಿಂದ ನನಗೆ ಇವತ್ತು ಬಂತು, ನೀವು ತಕ್ಷಣ ಬರಬೇಕು ಅಂತೇಳಿ. ನನ್ನ ಒಂದು ID ಕಾರ್ಡ್ ಎಲ್ಲ ಬೆಳಗ್ಗೆ 9 ಗಂಟೆಗೆ ತಗೊಂಡಿದ್ದರು. ಮುಖ್ಯ ಕಾರ್ಯದರ್ಶಿಯವರ ಕಚೇರಿಯಿಂದ ಬಂತು, ನೀವು ಅತಿ ಶೀಘ್ರವಾಗಿ HAL ಏರ್ಪೋರ್ಟ್ ಬರಬೇಕು ಅಂತ ಹೇಳಿದ್ರು. ನನಗೆ 10 ಸೆಕೆಂಡ್ ಕೊಟ್ಟಿತ್ತು. 1 ನಿಮಿಷಗಳ ಕಾಲ ನಾವು ಅಧ್ಯಕ್ಷರ ಜೊತೆಯಲ್ಲಿ ಮಾತನಾಡಿದೆ. ಅವರು ಭಾಳ ಸಂತೋಷಪಟ್ಟರು. ನಮ್ಮ ಕರಗ ಮಹೋತ್ಸವಕ್ಕೆ ಒಳ್ಳೆಯ ವಿಶೇಷ ಹೇಳಿದ್ರು. ಮತ್ತು ಮತ್ತೊಮ್ಮೆ ನಾನು ಬರ್ತೀನಿ, ದೇವಸ್ಥಾನಕ್ಕೆ ಭೇಟಿ ಮಾಡ್ತೀನಿ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿದ್ರು. ಯಾಕೆಂದರೆ ನಮ್ಮ ಹಿಂದೆ ಕೂಡ ನಮ್ಮ ಮೋದಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ 2005ರಲ್ಲಿ ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ರು. ಅವರು ಬಂದು ಒಂದು ಸತಿ ಭೇಟಿಗೆ ಕೊಟ್ಟಿದ್ದರು. ಅದು ಕೂಡ ನಮ್ಮ ಸೋಮಣ್ಣವ್ರಿಗೆ ಜ್ಞಾಪಕ ಮಾಡ್ತಾ ಇದ್ರಲ್ಲ, ಅವ್ರ ಜೊತೆಯಲ್ಲೇ ಹೋದ್ರು. ಸೋಮಣ್ಣವರು ಮತ್ತು ಜೋಶಿಯವರು ಅಮ್ಮವರು ರಾಷ್ಟ್ರಪತಿ ಜೊತೆಯಲ್ಲಿ ಹೋದರು. ಸೋಮಣ್ಣವರು ಹೇಳಿದ್ರು, ಇದು ನನ್ನ ಆತ್ಮೀಯ ಅಂದ್ಕೊಂಡು ಅವ್ರು ಪರಿಚಯ ಮಾಡಿಸಿದ್ರು. ಮುಂದಿನ ಕೆಲವೇ ದಿನಗಳಲ್ಲಿ ರಾಷ್ಟ್ರಪತಿ ಮುರ್ಮು ಅವರು ಇಲ್ಲಿ ಖಂಡಿತ ಬರ್ತೀನಿ ಅಂತಕ್ಕಂಥ